ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಶಿಕ್ಷಕರು ನಮ್ಮ ಸಮಾಜದ ಬೆನ್ನೆಲುಬು. ಗುರುವನ್ನು ಭಗವಂತನಿಗೆ ಹೋಲಿಕೆ ಮಾಡುತ್ತೇವೆ. ಟೀಚಿಂಗ್ ಇಸ್ ದ ಒನ್ಲಿ ಪ್ರೊಫೆಷನ್ ದಟ್ ಕ್ರಿಯೇಟ್ಸ್ ಆಲ್ ದ ಪ್ರೊಫೆಷನ್ ಎಂದು ಟೀಚರ್ಗಳನ್ನು ಹೊಗಳುವ ಕೋಟ್ಸ್ಗಳನ್ನು ಬರೆದುಕೊಳ್ಳುತ್ತೇವೆ. ಆದರೆ ವಾಸ್ತವವಾಗಿ ಖಾಸಗಿ ಶಾಲೆಗಳ ಶಿಕ್ಷಕರು ಗುಲಾಮರಂತೆ ಜೀವನ ನಡೆಸುತ್ತಿದ್ದಾರೆ. ಅವರಿಗೆ ಸಿಗುವ ಸಂಬಳ, ಅವರಿಗೆ ಕೊಡುತ್ತಿರುವ ಗೌರವ ಮತ್ತು ಅವರ ಜೀವನದ ಭದ್ರತೆಯ ಬಗೆಗಿನ ಸತ್ಯತೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆಶಾ ರಾಣಿ ಎಂಬ ಶಿಕ್ಷಕಿ ದೆಹಲಿಯ ಖಾಸಗಿ ಶಾಲೆಯೊಂದರಲ್ಲಿ ಸಂಸ್ಕೃತವನ್ನು ಕಲಿಸುತ್ತಿದ್ದರು. ಶಾಲೆಯವರು ಅವರಿಗೆ ತಿಳಿಯದಂತೆ ಅವರ ಹೆಸರಿನಲ್ಲಿ ಒಂದು ಬ್ಯಾಂಕ್ ಖಾತೆಯನ್ನು ತೆರೆದು ಪ್ರತಿ ತಿಂಗಳು 31,000 ರೂಪಾಯಿಗಳನ್ನು ಆ ಖಾತೆಯಲ್ಲಿ ಜಮಾ ಮಾಡುತ್ತಿದ್ದರು. ಆದರೆ ಆಶಾ ರಾಣಿ ಅವರ ಕೈಗೆ ಸಿಗುತ್ತಿದ್ದದ್ದು ಕೇವಲ 10,000 ಸಂಬಳ ಮಾತ್ರ. ಅದು ಸಹಿತ ಯಾವುದೇ ದಾಖಲೆ ಇಲ್ಲದೆಯೇ. ಇದಕ್ಕೆ ಆಶಾ ರಾಣಿಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಯಿತು. ಇಂದಿಗೆ ಆ ವಿಷಯ ನಡೆದು 4 ವರ್ಷಗಳು ಕಳೆದಿವೆ. ಆಶಾ ರಾಣಿಯವರಿಗೆ ಇದುವರೆಗೆ ಯಾವ ಶಾಲೆಗಳು ಕೆಲಸ ನೀಡಿಲ್ಲ. ಇದು ಕೇವಲ ಆಶಾ ರಾಣಿಯವರ ಕಥೆಯಲ್ಲ. ಸುನೀತಾ ಶರ್ಮಾ ಎಂಬ ಶಿಕ್ಷಕಿ ದೆಹಲಿಯ ಖಾಸಗಿ ಶಾಲೆಯೊಂದರಲ್ಲಿ 14 ವರ್ಷಗಳ ಕಾಲ ವಿಜ್ಞಾನವನ್ನು ಕಲಿಸಿದ್ದರು. ಅವರಿಗೆ ಪ್ರತಿ ತಿಂಗಳು 28,500 ಸಂಬಳದ ಚೆಕ್ ಸಿಗುತ್ತಿತ್ತು. ಆದರೆ ಚೆಕ್ ಅನ್ನು ಕೊಟ್ಟ ತಕ್ಷಣ ಅವರಿಂದ 6,000 ರೂಪಾಯಿಗಳನ್ನು ವಾಪಸ್ ಶಾಲೆಯ ಖಾತೆಗೆ ಜಮಾ ಮಾಡಲು ಹೇಳಲಾಗುತ್ತಿತ್ತು, ಯಾವುದೇ ದಾಖಲೆ ಇಲ್ಲದೆಯೇ. ಒಂದು ದಿನ ಕುಟುಂಬದ ತುರ್ತು ಅಗತ್ಯಕ್ಕಾಗಿ ಸುನೀತಾ ಶರ್ಮಾ ಅವರು ತಮ್ಮ ಬಾಕಿ ಹಣವನ್ನು ಕೇಳಿದಾಗ ಶಾಲೆಯವರು ಅವರನ್ನು ಕೆಲಸದಿಂದ ಕಿತ್ತು ಹಾಕಿದರು. ಇದು ಖಾಸಗಿ ಶಾಲೆಯ ಯಾವುದೋ ಕೆಲವು ಶಿಕ್ಷಕರ ಕಥೆಯಲ್ಲ. ಇದು ನಮ್ಮ ಭಾರತದ ದೇಶಾದ್ಯಂತ ಕೆಲಸ ಮಾಡುತ್ತಿರುವ ನಮ್ಮ ದೇಶದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಕ್ಷಾಂತರ ಶಿಕ್ಷಕರ ಗೋಳಿನ ಕಥೆ ಇದು. ಈ ಕಥೆಗಳು ನಮ್ಮ ಬೆಂಗಳೂರು, ದೆಹಲಿ, ಚೆನ್ನೈ, ಮುಂಬೈ ಅಥವಾ ನಮ್ಮ ದೇಶದ ಯಾವುದೇ ಭಾಗದ ಖಾಸಗಿ ಶಾಲೆಯ ಕಥೆಯಾಗಿರಬಹುದು. ನಮ್ಮ ದೇಶದ ಐಟಿ ಕ್ಷೇತ್ರದಲ್ಲಿ 25%, ಹೋಟೆಲ್ ಇಂಡಸ್ಟ್ರಿಗಳಲ್ಲಿ 35% ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ 41% ಜನ ಕಾಂಟ್ರಾಕ್ಟ್ ಬೇಸಿಸ್ ನ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಸಮಾಜದ ನಿಜವಾದ ಶಿಲ್ಪಿಗಳು ಎನಿಸಿಕೊಂಡಿರುವ ನಮ್ಮ ದೇಶದ ಶಿಕ್ಷಕರು, ಖಾಸಗಿ ಶಾಲೆಗಳಲ್ಲಿ 70% ಶಿಕ್ಷಕರು ಕಾಂಟ್ರಾಕ್ಟ್ ಬೇಸಿಸ್ ನ ಆಧಾರದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರಿಗೆ ಯಾವ ಭದ್ರತೆಯೂ ಇಲ್ಲ. ಯಾವಾಗ ಬೇಕಾದರೂ ಕೆಲಸ ಹೋಗಬಹುದು ಎಂಬ ಭಯದಲ್ಲಿ ಕೆಲಸವನ್ನು ಮಾಡುತ್ತಿರುತ್ತಾರೆ. ನಮ್ಮ ದೇಶದ ಸರ್ಕಾರಿ ಶಾಲೆಗಳಲ್ಲಿ 90% ಶಿಕ್ಷಕರು ಪರ್ಮನೆಂಟ್ ಕೆಲಸದಲ್ಲಿ ಇದ್ದಾರೆ. ಕೆಲವು ಭಾಗದ ಶಿಕ್ಷಕರು ಇಲ್ಲದ ಸರ್ಕಾರಿ ಶಾಲೆಗಳಲ್ಲಿ 10% ಶಿಕ್ಷಕರನ್ನು ಕಾಂಟ್ರಾಕ್ಟ್ ಬೇಸಿಸ್ ನ ಆಧಾರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸಕ್ಕೆ ಪಡೆದಿದ್ದಾರೆ. ಆದರೆ ನಮ್ಮ ದೇಶದ ಖಾಸಗಿ ಶಾಲೆಗಳಲ್ಲಿ 70% ಶಿಕ್ಷಕರು ಕಾಂಟ್ರಾಕ್ಟ್ ಬೇಸಿಸ್ ನ ಆಧಾರದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಕಾಂಟ್ರಾಕ್ಟ್ ಆಧಾರದಲ್ಲಿ ಕೆಲಸ ಮಾಡುವುದು ಅಂದ್ರೆ ಪ್ರತಿ 11 ತಿಂಗಳಿಗೆ ಅವರ ಕಾಂಟ್ರಾಕ್ಟ್ ಮುಗಿದು ಹೋಗುತ್ತದೆ ಮತ್ತೆ ಹೊಸ ಕಾಂಟ್ರಾಕ್ಟ್ ಅನ್ನು ಅವರಿಗೆ ನೀಡಲಾಗುತ್ತದೆ. ಏಕೆಂದ್ರೆ 12 ತಿಂಗಳ ಮೇಲೆ ಒಬ್ಬರು ನಿರಂತರವಾಗಿ ಕೆಲಸ ಮಾಡಿದ್ರೆ ಅಂತವರಿಗೆ ಕಾನೂನಿನ ಪ್ರಕಾರ ಕೆಲವು ಸೌಲಭ್ಯಗಳನ್ನು ಕೊಡಬೇಕಾಗುತ್ತದೆ. ಇದನ್ನು ತಪ್ಪಿಸಿಕೊಳ್ಳಲು ಖಾಸಗಿ ವಿದ್ಯಾಸಂಸ್ಥೆಗಳು ಶಿಕ್ಷಕರ ಕಾಂಟ್ರಾಕ್ಟ್ ಅನ್ನು ಕೇವಲ 11 ತಿಂಗಳಿಗೆ ಮಾತ್ರ ಸೀಮಿತಗೊಳಿಸುತ್ತಾರೆ. ಅಂದರೆ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರನ್ನು ಒಂದು ರೀತಿಯ ಪ್ರಾಡಕ್ಟ್ ನಂತೆ ಉಪಯೋಗಿಸಲಾಗುತ್ತದೆ. ಲಾಭವಿದ್ದರೆ ಇರಲಿ, ಇಲ್ಲದಿದ್ದರೆ ಅವರನ್ನು ಕೆಲಸದಿಂದ ಆಚೆ ಹಾಕಲಾಗುತ್ತದೆ. ಕೊರೋನಾ ಪ್ಯಾಂಡಮಿಕ್ ನ ಸಮಯದಲ್ಲಿ ಶಾಲೆಗಳು ಮುಚ್ಚಿದ್ದರೂ ಸಹಿತ ಶಿಕ್ಷಕರು ಮಕ್ಕಳಿಗೆ ಆನ್ಲೈನ್ ತರಗತಿಗಳನ್ನು ನಡೆಸುತ್ತಿದ್ದರು. ಆದರೆ ಶಾಲೆಯ ಆದಾಯ ಕಡಿಮೆಯಾದಾಗ ಖಾಸಗಿ ಶಾಲೆಗಳ ಶಿಕ್ಷಕರ ಸಂಬಳವನ್ನು 20% 50% ವರೆಗೂ ಕಡಿತಗೊಳಿಸಲಾಯಿತು ಹಾಗೂ ಕೆಲವರನ್ನು ಕೆಲಸದಿಂದ ತೆಗೆದು ಹಾಕಲಾಯಿತು. ಖಾಸಗಿ ಶಾಲೆಯ ಶಿಕ್ಷಕಿಯೊಬ್ಬರು 8 ತಿಂಗಳಿಗಿಂತಲೂ ಹೆಚ್ಚು ಕಾಲ ಸಂಬಳವಿಲ್ಲದೆ ಆನ್ಲೈನ್ ನಲ್ಲಿ ತರಗತಿಗಳನ್ನು ಮಾಡಲು ಒಂದು ಲ್ಯಾಪ್ಟಾಪ್ ಅನ್ನು ಕೊಂಡುಕೊಳ್ಳಲು ಸಾಧ್ಯವಾಗದೆ ಕಷ್ಟಪಟ್ಟ ತರದ ಉದಾಹರಣೆಗಳು ಸಾಕಷ್ಟಿವೆ. ಖಾಸಗಿ ಶಾಲೆಯ ಶಿಕ್ಷಕರು ಈ ಶೋಷಣೆಯ ವಿರುದ್ಧ ಹೋರಾಡಲಿಲ್ಲ ಎಂದೇನಿಲ್ಲ. 2011ರಲ್ಲಿ ಖಾಸಗಿ ಶಿಕ್ಷಕರ ಗುಂಪೊಂದು ಸರ್ಕಾರಿ ಶಾಲೆಯ ಶಿಕ್ಷಕರಂತೆ ತಮಗೂ ಸಂಬಳ ಮತ್ತು ಹಕ್ಕುಗಳನ್ನು ಕೊಡಬೇಕು ಎಂದು ತಮ್ಮ ಬೇಡಿಕೆಯನ್ನು ಹೊತ್ತು ಸುಪ್ರೀಂ ಕೋರ್ಟ್ನ ಮೊರೆ ಹೋಯಿತು. ಆದರೆ ಕೋರ್ಟ್ ಇವರ ಬೇಡಿಕೆಯನ್ನು ತಿರಸ್ಕರಿಸಿ ಖಾಸಗಿ ಶಾಲೆಗಳು ತಾವು ಪಡೆಯುವ ಶುಲ್ಕ ಮತ್ತು ದೇಣಿಗೆಯಿಂದ ಅಲ್ಲಿನ ಶಿಕ್ಷಕರ ಸಂಬಳವನ್ನು ನಿರ್ಧರಿಸುವ ಹಕ್ಕನ್ನು ಹೊಂದಿವೆ. ಆದ್ದರಿಂದ ಶಿಕ್ಷಕರ ಸಂಬಳದ ಬಗ್ಗೆ ಖಾಸಗಿ ಶಾಲೆಗಳೇ ತೀರ್ಮಾನಿಸಲಿ ಎಂದು ತಮ್ಮ ತೀರ್ಪನ್ನು ನೀಡಿತು. ಕರ್ನಾಟಕ ಮತ್ತು ದೆಹಲಿಯಂತ ಕೆಲವು ರಾಜ್ಯಗಳು ಖಾಸಗಿ ಶಾಲೆಗಳ ಶಿಕ್ಷಕರಿಗೂ ಸಮಾನ ಹಕ್ಕುಗಳ ಕಾನೂನನ್ನು ರೂಪಿಸಿದೆ. ಆದರೆ
ನಮ್ಮ ದೇಶದ 26 ರಾಜ್ಯಗಳಲ್ಲಿ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ತರದ ಕಾನೂನನ್ನು ಈ ದಿನದವರೆಗೆ ರೂಪಿಸಲಾಗಿಲ್ಲ. ದೆಹಲಿ ಸರ್ಕಾರದ 7ನೇ ವೇತನದ ಆಯೋಗದ ಪ್ರಕಾರ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಆರಂಭಿಕ ಸಂಬಳ 35,000ದಿಂದ 45,000 ರೂಪಾಯಿ ಆಗಿರಬೇಕು. ಆದರೆ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರಿಗೆ 10,000 ರೂಪಾಯಿಗಳಿಂದ ಶಿಕ್ಷಕರ ಸಂಬಳ ಪ್ರಾರಂಭವಾಗುತ್ತದೆ. ಇನ್ನು ಸಣ್ಣ ಪುಟ್ಟ ಟೌನ್ಗಳಲ್ಲಂತೂ ಖಾಸಗಿ ಶಾಲೆಗಳ ಶಿಕ್ಷಕರ ಸಂಬಳ 3,000ದಿಂದ 4,000 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಪರ್ಮನೆಂಟ್ ಶಿಕ್ಷಕರು 60,000 ಸಂಬಳವನ್ನು ಗಳಿಸುತ್ತಿರುವಾಗ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರಿಗೆ 20ರಿಂದ 25,000 ಸಂಬಳ ಸಿಗುತ್ತಿದೆ. ಆ ಸಂಬಳವು ಸಹಿತ ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ ಹಾಗೂ ಕೊಡುವ ಸಂಬಳದಲ್ಲಿಯೂ ಡೊನೇಷನ್, ಪ್ರೊಸೆಸಿಂಗ್ ಫೀಸ್ ಅಥವಾ ಇತರೆ ಹೆಸರುಗಳಲ್ಲಿ ಕೊಟ್ಟ ಸಂಬಳದಲ್ಲಿಯೂ ಸಹಿತ ಒಂದು ಭಾಗವನ್ನು ಮತ್ತೆ ಹಿಂದಕ್ಕೆ ಪಡೆಯುತ್ತಾರೆ. NCERTಯ 2024ರ ಅಧ್ಯಯನದ ಪ್ರಕಾರ 43% ಖಾಸಗಿ ಶಾಲೆಯ ಶಿಕ್ಷಕರು ತೀವ್ರ ಆತಂಕದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತು 30% ಶಿಕ್ಷಕರಿಗೆ ಆಗಾಗ್ಗೆ ಆತ್ಮಹತ್ಯೆಯ ಆಲೋಚನೆಗಳು ಬರುತ್ತದೆ ಎಂದು. ನಮ್ಮ ದೇಶದಲ್ಲಿ ಸರ್ಕಾರಿ ಮತ್ತು ಸರ್ಕಾರಿ ಏಡೆಡ್ ಶಾಲೆಗಳಲ್ಲಿ 64% ಮಕ್ಕಳು ಕಲಿತರೆ ಖಾಸಗಿ ಶಾಲೆಗಳಲ್ಲಿ 36% ಮಕ್ಕಳು ಕಲಿಯುತ್ತಿದ್ದಾರೆ. ಅದರಲ್ಲಿಯೂ ನಗರ ಪ್ರದೇಶಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದುವ ಮಕ್ಕಳ ಸಂಖ್ಯೆ ಬಹಳ ಹೆಚ್ಚಾಗಿರುತ್ತದೆ. ಇಷ್ಟು ದೊಡ್ಡ ಸಂಖ್ಯೆಯ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವ ಶಿಕ್ಷಕರ ಪರಿಸ್ಥಿತಿ ಇಷ್ಟು ತೊಂದರೆ ತಾಪತ್ರಯಗಳಿಂದ ತುಂಬಿರುವಾಗ ಇನ್ನು ಇವರು ಮಕ್ಕಳ ಬದುಕಿನಲ್ಲಿ ಸ್ಫೂರ್ತಿಯನ್ನು ತುಂಬಿ ಮುಂದೆ ಈ ಮಕ್ಕಳು ಉತ್ತಮ ಮಟ್ಟಕ್ಕೆ ಏರುವಂತೆ ಮಾಡಲು ಹೇಗೆ ಸಾಧ್ಯ? ಆದರೂ ಸಿಗುವ ಅರೆಬರೆ ಸಂಬಳದಲ್ಲಿಯೇ ಖಾಸಗಿ ಶಾಲೆಗಳಲ್ಲಿನ ಶಿಕ್ಷಕರು ತಮ್ಮ ಕೈಲಾಗುವ ಕೆಲಸವನ್ನು ಮಾಡುತ್ತಲೇ ಬಂದಿದ್ದಾರೆ. ಆದ್ದರಿಂದಲೇ ಏನೋ ಹೆಚ್ಚೆಚ್ಚು ಲಾಭವನ್ನು ಮಾಡುತ್ತಿರುವ ಖಾಸಗಿ ಶಾಲೆಗಳನ್ನು ನಡೆಸುವ ಬಂಡವಾಳಶಾಹಿಗಳು ಇನ್ನು ಹೆಚ್ಚೆಚ್ಚು ಶಾಲೆಗಳನ್ನು ದೇಶದ ಬೇರೆ ಬೇರೆ ನಗರಗಳಲ್ಲಿ ಪ್ರಾರಂಭಿಸುತ್ತಲೇ ಇದ್ದಾರೆ. ಆದರೆ ವಿಪರ್ಯಾಸ ಏನೆಂದರೆ ಹೆಚ್ಚು ಸಂಬಳ ಸಿಗುವ ಶಿಕ್ಷಕರಿರುವ ಸರ್ಕಾರಿ ಶಾಲೆಗಳು ವರ್ಷದಿಂದ ವರ್ಷಕ್ಕೆ ಮುಚ್ಚುತ್ತಲೇ ಇವೆ. ಸರ್ಕಾರಿ ಶಾಲೆಗಳ ಸಂಖ್ಯೆ ಕಮ್ಮಿ ಆಗುತ್ತಲೇ ಇವೆ. ನಮ್ಮ ದೇಶದ ನಾಗರಿಕರಾದ ನಾವುಗಳು ಈ ಸಮಸ್ಯೆಯನ್ನು ಹೇಗೆ ಸರಿಪಡಿಸಬಹುದು? ನಮ್ಮ ದೇಶದ ಇಂದಿನ ಮಕ್ಕಳನ್ನು ನಾಳೆಯ ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಶಿಕ್ಷಕರಿಗೆ ನ್ಯಾಯ, ಗೌರವ ಮತ್ತು ಭದ್ರತೆಯನ್ನು ಒದಗಿಸಲು ನಾವುಗಳು ಏನನ್ನು ಮಾಡಬಹುದು ಎಂದು ಯೋಚಿಸುವುದಾದರೆ ನಾವುಗಳು ಕೆಲವು ಒತ್ತಾಯಗಳನ್ನು ಅಧಿಕಾರದಲ್ಲಿರುವ ಸರ್ಕಾರಕ್ಕೆ ಮಾಡಬಹುದು. ಉದಾಹರಣೆಗೆ, ರಾಷ್ಟ್ರೀಯ ಶಿಕ್ಷಕರ ನಿಯಂತ್ರಣ ಪ್ರಾಧಿಕಾರವನ್ನು ಸ್ಥಾಪಿಸಬೇಕು. ಇದರ ಅಡಿಯಲ್ಲಿ ಶಿಕ್ಷಕರ ಸಂಬಳ, ಶಿಕ್ಷಕರ ದೂರುಗಳು ಹಾಗೂ ಅವರ ಕಷ್ಟಗಳನ್ನು ಮೇಲ್ವಿಚಾರಣೆ ಮಾಡಲು ಸರ್ಕಾರ ಈ ಸಂಸ್ಥೆಯನ್ನು ಬಳಸಬೇಕು. ಎರಡನೇದಾಗಿ, ವೈದ್ಯಕೀಯ ವಿಮೆ ಮತ್ತು ಭವಿಷ್ಯ ನಿಧಿ ಸೌಲಭ್ಯಗಳನ್ನು ಕಡ್ಡಾಯಗೊಳಿಸಬೇಕು. ಅಂದರೆ ಎಲ್ಲಾ ಖಾಸಗಿ ಶಾಲೆಗಳು ತಮ್ಮ ಶಿಕ್ಷಕರಿಗೆ ವೈದ್ಯಕೀಯ ವಿಮೆ ಮತ್ತು ಭವಿಷ್ಯ ನಿಧಿಗಳ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಒದಗಿಸುವಂತೆ ಸರ್ಕಾರ ಕಾನೂನನ್ನು ರೂಪಿಸಬೇಕು. ಮೂರನೇದಾಗಿ, ಪಾರದರ್ಶಕ ಆಡಿಟ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಬೇಕು. ಅಂದರೆ ಖಾಸಗಿ ಶಾಲೆಗಳಲ್ಲಿ ಸಂಗ್ರಹಿಸಲಾಗುವ ಶುಲ್ಕ ಮತ್ತು ಶಿಕ್ಷಕರಿಗೆ ಕೊಡುವ ಸಂಬಳ ಎಲ್ಲವನ್ನೂ ಕಡ್ಡಾಯವಾಗಿ ಆಡಿಟ್ ಮಾಡಿಸಬೇಕು. ಹಾಗೂ ಇದರಿಂದ ಖಾಸಗಿ ಶಾಲೆಗಳ ಕಾಂಟ್ರಾಕ್ಟ್ ಆಧಾರದಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ಸರಿಯಾಗಿ ಸಂಬಳ ತಲುಪುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ನಾಲ್ಕನೆಯದಾಗಿ, ಸಾಮಾಜಿಕ ಜಾಗೃತೆಯನ್ನು ಮೂಡಿಸುವುದು. ಅಂದರೆ ಖಾಸಗಿ ಶಾಲೆಗಳ ಶಿಕ್ಷಕರ ಕಷ್ಟಗಳನ್ನು ತೋರಿಸುವ ಮೀಮ್ಸ್, ವಿಡಿಯೋಸ್ ಹಾಗೂ ಶಿಕ್ಷಕರ ಕಷ್ಟಗಳನ್ನು ಬಿಂಬಿಸುವ ಟ್ಯಾಗ್ಗಳನ್ನು ವೈರಲ್ ಮಾಡಬೇಕು. ಈ ವಿಡಿಯೋ ನೋಡುಗರು ಖಾಸಗಿ ಶಾಲೆಯಲ್ಲಿ ಓದಿದ್ರೆ ನಿಮ್ಮ ಯಶಸ್ಸಿನಲ್ಲಿ ನಿಮ್ಮ ಶಿಕ್ಷಕರ ಕೊಡುಗೆಯನ್ನು ಗೌರವಿಸುತ್ತಾ ಈ ತರದ ಕಾನೂನುಗಳನ್ನು ಸರ್ಕಾರ ತರುವವರೆಗೆ ಆಳುವ ಸರ್ಕಾರಗಳನ್ನು ಒತ್ತಾಯಿಸುತ್ತಿರಬೇಕು. ಸ್ನೇಹಿತರೆ, ಶಿಕ್ಷಕರು ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವವರು. ಆದರೆ ಇಂದು ತಾವೇ ಶೋಷಣೆಗೆ ಸಿಲುಕಿದ್ದಾರೆ. ಮೌನವಾಗಿಯೇ ಅವರು ನಮ್ಮ ಬೆಂಬಲವನ್ನು ಬಯಸುತ್ತಿದ್ದಾರೆ. ಶಿಕ್ಷಕರ ದಿನದಂದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಶಿಕ್ಷಕರ ಒಂದು ಫೋಟೋ ಹಾಕಿ ಅಥವಾ ಒಂದು ಹೂವಿನ ಬೊಕ್ಕೆಯನ್ನು ಶಿಕ್ಷಕರಿಗೆ ಕೊಟ್ಟು ಹೊಗಳಿದರೆ ಸಾಲದು. ಶಿಕ್ಷಕರಿಗೆ ಗೌರವ, ಭದ್ರತೆ ಮತ್ತು ನ್ಯಾಯ ಸಿಗಬೇಕು. ನಾವು ದೇವರಿಗೆ ಹೋಲಿಕೆ ಮಾಡುವ ಗುರುವಿಗೆ ನಿಜವಾದ ನ್ಯಾಯ ಸಿಗಬೇಕು. ಮುಂದೆ ನ್ಯಾಯ ಸಿಗುವವರೆಗೆ ನಾವೆಲ್ಲರೂ ಖಾಸಗಿ ಶಿಕ್ಷಕರ ನ್ಯಾಯಯುತ ಹೋರಾಟವನ್ನು ಬೆಂಬಲಿಸಿ ಸರ್ಕಾರವನ್ನು ನಾವೆಲ್ಲರೂ ಒತ್ತಾಯಿಸುತ್ತೇವೆ ಎಂಬ ನಂಬಿಕೆಯೊಂದಿಗೆ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.